ಜಾತಿ ಕಾರಣಕ್ಕೆ ನಮಗೂ ಗರ್ಭಗುಡಿ ಪ್ರವೇಶಕ್ಕೆ ಬಿಡಲಿಲ್ಲ ಅಂತ ಚಿತ್ರದುರ್ಗದಲ್ಲಿ ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಗೂರಿನ ಚನ್ನಕೇಶವ ದೇಗುಲದಲ್ಲಿ ಗರ್ಭಗುಡಿಗೆ ಬಿಟ್ಟಿಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ. ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚನ್ನಕೇಶವ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನಿಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಡ್ತಿದ್ವಿ. ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮನೆ ಒಳಗೆ ಬಿಡ ಅಂತ ಹೇಳಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಯಾರು ಒಳಗೆ ಬಿಡ್ಲಿಲ್ಲ ಅವರು. ವೈಕುಂಠ ಏಕಾದಶಿ ದಿವಸ ಹೌದು, ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ಅಲ್ಲಿ ವೈಕುಂಠ ಏಕಾದಶಿ ದೇವ್ರ ದರ್ಶನಕ್ಕೆ ಹೋದ್ವಿ. ನೋಡಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ, ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು. ಸ್ವಾಮಿಗಳು, ನಾವು ಒಂದೊಂದು ಮಠದ ಸ್ವಾಮಿಗಳು, ನಮಗೆ ಎಂಟ್ರಿ ಇಲ್ಲ. ಗರ್ಭಗುಡಿ ಹೊರಗಡೆ ಇನ್ನೊಂದು ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಜಾತಿ ಕಾರಣಕ್ಕೆ ನಮಗೂ ಗರ್ಭಗುಡಿ ಪ್ರವೇಶಕ್ಕೆ ಬಿಡಲಿಲ್ಲ ಅಂತ ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಹೇಳಿರುವಂತಹ ಮಾತು. ಬಾಗೂರಿನ ಚನ್ನಕೇಶವ ದೇಗುಲದಲ್ಲಿ ಗರ್ಭಗುಡಿಗೆ ಬಿಟ್ಟಿಲ್ಲ, ದೇಗುಲಕ್ಕೆ ಹೋಗ್ತಿದೀವಿ ಎಂಬ ಕಾರಣಕ್ಕೆ ಸ್ವಚ್ಛಗೊಳಿಸಿದ್ದಾರೆ. ಗುರುವರ ಸ್ವಾಮೀಜಿ ಒಳಗೆ ಬಂದರು ಎಂಬ ಕಾರಣಕ್ಕೆ ಸ್ವಚ್ಛತೆ ಮಾಡಲಾಗಿದೆ. ನಾವು ಹೋಗಿದ್ದಕ್ಕಾಗಿ ದೇಗುಲ ಸ್ವಚ್ಛವಾಯಿತು ಅಂತ ವ್ಯಂಗ್ಯವಾಡಿದ್ದಾರೆ. ಜಾತಿ ಕಾರಣಕ್ಕೆ ನಮಗೂ ಗರ್ಭಗುಡಿ ಪ್ರವೇಶಕ್ಕೆ ಬಿಡಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿರುವಂತಹ ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಜೊತೆಗೆ TV9 ಪ್ರತಿನಿಧಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕೆಲವು ತಿಂಗಳುಗಳ ಹಿಂದೆ ನಾವು ಬಾಗೂರು ಚನ್ನಕೇಶವ ದೇವಾಲಯಕ್ಕೆ ನಾವೆಲ್ಲ ಮಠಾಧೀಶರು ವೈಕುಂಠ ಏಕಾದಶಿ ಸಂದರ್ಭದಲ್ಲಿ ವಿಶೇಷ ದರ್ಶನಕ್ಕೆ ನಾವೆಲ್ಲರೂ ಕೂಡ ಹೋದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು. ಅಲ್ಲಿ ಗರ್ಭಗುಡಿಯ ಮುಂದಿರುವಂಥ ಪ್ರಾಂಗಣದಲ್ಲಿ ಪೂಜಾರಿಗಳ ಹೆಣ್ಣುಮಕ್ಕಳು ಒಳಗಡೆ ಪ್ರವೇಶ ಮಾಡ್ತಾರೆ. ಅದನ್ನು ನಮ್ಮನ್ನು ಹೊರಗಡೆ ನಿಲ್ಲಿಸ್ಬಿಟ್ಟು ಒಂದು ರೀತಿಯ ಅಸಮಾನತೆಯನ್ನು, ಜಾತಿ ಪದ್ಧತಿಯನ್ನು ಅವರು ಮಾಡಿದ್ದನ್ನು ನೋಡಿ ಒಂದು ಕ್ಷಣ ನಾವು ಕೂಡ ಭಾವುಕರಾದ್ವಿ. ತಂತ್ರಜ್ಞಾನದ ಇವತ್ತಿನ ಕಾಲದೊಳಗಡೆ, ಸಂವಿಧಾನ ಆಚರಣೆಯಲ್ಲಿರುವಂಥ ಇವತ್ತಿನ ಸಂದರ್ಭದೊಳಗಡೆ ಈ ರೀತಿಯ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥ ಜನ ಇದ್ದಾರಲ್ಲ ಅಂಥೇಳಿ ಮನಸ್ಸಿಗೆ ನೋವಾಯಿತು. ಅದರ ಹಿನ್ನೆಲೆಯಲ್ಲಿ ನಾವೆಲ್ಲ ಅನೇಕ ಮಠಾಧೀಶರು ನಮ್ಮ ಜೊತೆಯಲ್ಲಿ ಭಾಗಿಯಾದರು. ಅನೇಕ ಸಂದರ್ಭಗಳಲ್ಲೂ ಕೂಡ ಅನೇಕ ಮಠಾಧೀಶರಿಗೆ ಈ ರೀತಿಯ ಒಂದು ಸಂದರ್ಭ ಒದಗಿ ಬಂದಿದೆ. ಅವ್ರು ಯಾರೂ ಕೂಡ ಮಾಧ್ಯಮದ ಮುಂದೆ ಆಗಲಿ ಅಥವಾ ಸಾರ್ವಜನಿಕ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಚನ್ನಕೇಶವ ದೇಗುಲದ ಅರ್ಚಕರಾಗಿರುವಂತಹ ಶ್ರೀನಿವಾಸ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಸರ್, ಈಶ್ವರಾನಂದಪುರಿ ಶ್ರೀಗಳೊಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಒಳಗಡೆ ಬಿಟ್ಟಿಲ್ಲ, ಬಂದು ಹೋದ್ಮೇಲೆ ಸ್ವಚ್ಛ ಮಾಡಿದ್ರು, ಅಲ್ಲಿದ್ದ ಹೆಣ್ಮಕ್ಳಿಗೆಲ್ಲ ಒಳಗಡೆ ಹೋಗಕ್ಕೆ ಅವಕಾಶ ಕೊಟ್ಟರು, ಮಠದ ಸ್ವಾಮೀಜಿಗಳಾಗಿ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಏನ್ ಹೇಳ್ತೀರಾ ಸರ್ ಇದಕ್ಕೆ? ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಅವತ್ತಿನ ದಿವಸದ ವೈಕುಂಠ ಏಕಾದಶಿ ದಿವಸ ಈ ಸ್ವಾಮಿಗಳು ಬಂದಾಗ ಓಕೆ, ಸೊ ಅವ್ರಿಗೆ ಪ್ರತಿ ವರ್ಷ ಬರೋ ತರನ ಯಾವ ತರ ಅವ್ರಿಗೆ ಸನ್ಮಾನ ಮಾಡ್ಬೇಕೋ ಆ ತರ ಎಲ್ಲ ಸನ್ಮಾನ, ಅವ್ರಿಗೆ ಯಾವ ತರ ಮರ್ಯಾದೆ ಹಾಕ್ಬೇಕೋ ಆ ತರ ಮರ್ಯಾದೆ ಅವತ್ತಿನ ದಿವಸ ನಾನ್ ಮಾಡ್ತೀವಿ. ಎರಡನೇದು, ಅವ್ರು ಬಂದು ಹೋದ ತಕ್ಷಣ ಸ್ವಚ್ಛತೆ ಮಾಡಿದ್ರು ಅಂತ ಹೇಳ್ತಾರೆ. ಆ ತರ ಘಟನೆಗಳು ಯಾವ್ದು ನಡೆದಿಲ್ಲ. ಯಾಕಂದ್ರೆ ಅವ್ರು ಬಂದು ಹೋದ ತಕ್ಷಣ ಸುಮಾರು ಜನಗಳು ಹಿಂದೆ ಬರ್ತಾ ಇರೋದ್ರಿಂದ ಗರ್ಭಗುಡಿನಾಗ್ಲಿ ಇನ್ನೊಂದಾಗ್ಲಿ ದೇವಸ್ಥಾನ ಆಗ್ಲಿ ಸ್ವಚ್ಛತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಘಟನೆ ನಡೆಯುತ್ತೆ. ಇಷ್ಟು ಮಾತ್ರ ನನಗೆ ಹೇಳ್ಬೇಕು. ಓಕೆ, ಅಂದ್ರೆ ಅವ್ರು ಬಂದ ಸಂದರ್ಭದಲ್ಲಿ ಅವರಿಗೆ ಗರ್ಭಗುಡಿ ಪ್ರವೇಶಕ್ಕೆ ಏನಾದ್ರೂ ತಡೆ ಒಡ್ಡಲಾಗಿತ್ತಾ? ಏನಾದ್ರೂ ಆತರ ಘಟನೆ ಆಗಿತ್ತಾ ಶ್ರೀನಿವಾಸ್ ಅವರೇ? ಖಂಡಿತ ಏನು ಆ ತರದ್ ಯಾವ್ದು ಆಗಿಲ್ಲ. ಪ್ರತಿ ವರ್ಷ ಹೆಂಗ್ ಬಂದವ್ರು ಯಾವ ತರ ಬರ್ತಾ ಇದ್ರು ಅದೇ ತರನು ಅದೇ ಜಾಗದಲ್ಲಿ ಹಂಗೆ ಮಾಡಿ ಅವರಿಗೆ ಮರ್ಯಾದೆ ಮಾಡಿ ತೆಗಿತೀವಿ ಮೇಡಮ್. ಸೊ ಹಾಗಾಗಿ ನಾವು ಯಾರಿಗೂ ಯಾವ ತರ ಅವಮಾನ ಆಗುವಂತದ್ದು ನಾವು ಇದುವರೆಗೂ ನಡ್ಕೊಂಡಿಲ್ಲ. ಅಂದ್ರೆ ಅದೇ ಜಾಗದಲ್ಲಿ ಅಂದ್ರೆ ಇಲ್ಲಿ ಗರ್ಭಗುಡಿ ತನಕ ಬಂದಿದ್ರ ಅವರು? ಇಲ್ಲ ಮೇಡಮ್, ಗರ್ಭಗುಡಿ ತನಕ ಅವರು ಬಂದಿಲ್ಲ. ಗರ್ಭಗುಡಿಯಿಂದ ಮುಂದಿನ ಪ್ರಾಂಗಣದಲ್ಲಿ ತಾನೇ ಪ್ರತಿಯೊಬ್ಬರು ಅಲ್ಲೇ ಮಾಡಿ ಪ್ರತಿ ವರ್ಷನೂ ಅಲ್ಲೇ ಬರ್ತಾ ಇದ್ರು, ಹಂಗೆ ಮಾಡಿ ಕಳಿಸ್ತಾ ಇದ್ರು. ಮತ್ತೆ ಅವ್ರಿಗೆ ಆರೋಪ ಮಾಡೋದಕ್ಕೆ ಏನ್ ಕಾರಣ ಆಯ್ತು ಹಾಗಾದ್ರೆ? ಖಂಡಿತವಾಗ್ಲೂ ನಮ್ಗೆ ಗೊತ್ತಿಲ್ಲ, ಸ್ವಾಮೀಜಿನ ಕೇಳ್ತಾರೆ. ಅಂದ್ರೆ ಈಗ ಗರ್ಭಗುಡಿ ತನಕ ಪ್ರವೇಶಕ್ಕೆ ಯಾರಿಗೂ ಅವಕಾಶ ಇಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ಗೌಡಿ ಅರ್ಚಕರು
ಮತ್ತೆ ಅರ್ಚಕ ಸಂಬಂಧಪಟ್ಟಿರೋರ್ಗೆ ಮಾತ್ರನೇ ಪ್ರತಿಷ್ಠಾಪನೆ ಆದ್ಮೇಲೆ ಹೋಗ್ತಾ ಇರೋದು ಮತ್ತೆ ಸುಮಾರು ವರ್ಷಗಳಿಂದ. ಸೊ ಹಾಗಾಗಿ ಅವ್ರು ಏನು 7 ವರ್ಷದಿಂದ ಬರ್ತಾ ಇದಾರೆ. ಅವ್ರನ್ನೇನು ಗರ್ಭಗುಡಿ ಒಳಗಡೆ ಅವಾಗ್ಲೂ ಇದಕ್ಕೆ ಮಾಡಿದ ಪ್ರತಿ ವರ್ಷ ಹೆಂಗೆ ಎಲ್ಲಿ ಯಾವ ತರ ಬರ್ತಾ ಇದ್ರು ಅದೇ ತರ ನಾವು ಸನ್ಮಾನ ಮಾಡಿ ಕಳ್ಸಿದೀವಿ. ಯಾಕೆ ಆತರ ಮಾಡಿ ಗೊತ್ತಿಲ್ಲ ಮೇಡಮ್. ಅಲ್ಲ, ಜಾತಿ ಕಾರಣಕ್ಕೆ ನಮಗೆ ಗರ್ಭಗುಡಿ ಪ್ರವೇಶಕ್ಕೆ ಬಿಡ್ಲಿಲ್ಲ ಅಂತ ಅವ್ರು ಹೇಳಿದ್ರು. ಇದು ಅವ್ರ ಮನಸ್ಸಿಗೆ ಜಾತಿ ಕಾರಣಕ್ಕೆ ನೀವು ಬರಬೇಡಿ ಅಂತ ಹೇಳ್ದಂಗೆ ಸೂಚನೆ ಅಥವಾ ಆ ತರದ ಒಂದು ಸಂಜ್ಞೆ ಅಥವಾ ಆ ತರದ ಮಾತು ಏನಾದ್ರು ನಡೆದಿತ್ತಾ ಬೇರೆಯವರಿಂದ? ಅದು ನಿಮ್ಮಿಂದ ಅಲ್ಲ ಅಂದ್ರೆ ಬೇರೆಯವ್ರ ಕಡೆಯಿಂದ ಆದ್ರೂ ಏನಾರು ಆಗಿತ್ತಾ ಹೇಗೆ ಅಂತ? ಖಂಡಿತ ಮೇಡಮ್, ಖಂಡಿತ ಇಲ್ಲ ಮೇಡಮ್. ಈಗ ನಮ್ಮ ತಾತೆಯ ಕಾಲದಲ್ಲಿ ನಮ್ಮ ತಾತನ ಕಾಲದನ್ನು ತಗೊಂಡ್ರೆ ಈ ತರದ್ ಯಾವ್ದು ನಡೆದಿಲ್ಲ ಮೇಡಮ್. ಖಂಡಿತವಾಗ್ಲೂ ಅದು ನಡಿಲಿಕ್ಕೆ ಚಾನ್ಸು ಇಲ್ಲ, ನಡೆಯೋದಿಲ್ಲ. ಅಂದ್ರೆ ಯಾಕಂದ್ರೆ ಈ ದೇವಸ್ಥಾನ ಎಲ್ಲಾ ಸಮುದಾಯಗಳು ಜನಗಳು ಸೇರ್ಕೊಂಡು ನಮ್ಮ ದೇವಸ್ಥಾನಕ್ಕೆ ಇರೋದ್ರಿಂದ ಆತರ ಯಾವತ್ತೂ ನಡೆದಿಲ್ಲ ಮೇಡಮ್. ಈ ಜಾತಿವಾರು ಕೆಳಗಡೆ ಯಾವತ್ತು ನಮ್ದು ಆತರ ಮಾಡಿದಾಗ. ಓಕೆ, ಅಂದ್ರೆ ಅವ್ರು ಹೇಳಿದ್ದು ಕುರುಬರ ಸ್ವಾಮೀಜಿ ಒಳಗಡೆ ಬಂದ್ರು ಅನ್ನೋ ಕಾರಣಕ್ಕೆ ಸ್ವಚ್ಛತೆ ಮಾಡಿದ್ದಾರೆ. ಹೋಗ್ಲಿ, ನಾವು ಹೋಗಿದ್ದಕ್ಕಾದ್ರೂ ದೇಗುಲ ಸ್ವಚ್ಛ ಆಯ್ತು ಅಂತ ಒಂದು ವ್ಯಂಗ್ಯಭರಿತವಾಗಿ ಹೇಳಿದ್ದಾರೆ. ಅವರು ಏನ್ ಹೇಳ್ತೀರಾ ಇದಕ್ಕೆ ಅಂತ? ಮೇಡಮ್, ಅವ್ರು ಬಂದು ಹೋದ್ಮೇಲೆ ಸಾವಿರಾರು ಜನ ಇದಕ್ಕೆ ದರ್ಶನಕ್ಕೆ ಬಂದಿದ್ದಾರೆ ಮೇಡಮ್. ಸಾವಿರಾರು ಜನಕ್ಕೆ ದರ್ಶನಕ್ಕೆ ಬಂದಾಗ ನಾನು ದೇವಸ್ಥಾನ ಸ್ವಚ್ಛತೆ ಮಾಡ್ಕೊ, ಅದು ಚಿಕ್ಕ ದೇವಸ್ಥಾನ ಅಲ್ಲ, ದೊಡ್ಡ ದೇವಸ್ಥಾನ, ಎಲ್ಲಿ ಸ್ವಚ್ಛತೆ ಮಾಡಕ್ಕಾಗತ್ತೆ ಮೇಡಮ್? ಯಾರಾದ್ರೂ ಮಾಡ್ತಾರೆ ಮೇಡಮ್. ಮತ್ತೆ ಅವ್ರು ಯಾಕೆ ಈ ತರ ಅನಿಸ್ಬಿಟ್ಟಿದೆ ಅವರಿಗೆ, ಅಥವಾ ಯಾಕೆ ಈ ತರ ಹೇಳ್ತಿದ್ದಾರೆ? ಖಂಡಿತವಾಗ್ಲೂ ನನ್ಗೆ ಅದು ಗೊತ್ತಿಲ್ಲ ಮೇಡಮ್. ಅದ್ರ ಬಗ್ಗೆ ನಮ್ಗೆ ಏನಂತ ಗೊತ್ತಿಲ್ಲ. ಬಟ್ ಯಾರು ಮಾಡಲ್ಲ ಮೇಡಮ್. ಯಾವ ದೇವಸ್ಥಾನದಲ್ಲೂ ಕೂಡ ನಮ್ ದೇವಸ್ಥಾನ ತುಂಬಾ ದೊಡ್ಡ ದೇವಸ್ಥಾನ. ಇವ್ರು ಬಂದ ಹೋದ ತಕ್ಷಣ ಸ್ವಚ್ಛತೆ ಮಾಡ್ಲಿಕ್ಕೆ ಸಾವಿರಾರು ಜನ ದರ್ಶನಕ್ಕೆ ಬರ್ತಾ ಇದಾರೆ. ಹೆಂಗ್ ಸ್ವಚ್ಛತೆ ಮಾಡಕ್ಕಾಗತ್ತೆ? ಓಕೆ, ಯಾಕಂದ್ರೆ ಇದು ಆರೋಪ ಇದೆಯಲ್ಲ ಅವ್ರು ಮಾಡಿರೋದು, ಗಂಭೀರ ಆರೋಪ. ಜಾತಿ ಕಾರಣಕ್ಕೆ ನಮ್ಮನ್ನ ಒಳಗಡೆ ಬಿಟ್ಟಿಲ್ಲ ಅನ್ನುವಂತಹ ಒಂದು ವಿಚಾರ. ಆ ತರದ ರಿಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ ಆ ದೇವಸ್ಥಾನದಲ್ಲಿ ಶ್ರೀನಿವಾಸ್ ಅವರೇ? ಖಂಡಿತ ಇಲ್ಲ ಮೇಡಮ್. ಯಾರಿಗಾದ್ರು, ಹೊರಗ್ನವ್ರಿಗಾದ್ರು? ಖಂಡಿತ ಮೇಡಮ್. ಎಷ್ಟೋ ಬೇರೆ 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 ಕೋಮುಗಳು ಬಂತಾರೆ ಮೇಡಮ್. ಯಾರಿಗೂ ಇದುವರೆಗೂ ಆತರ ಇದು ಆಗಿಲ್ಲ. ನಾವ್ ಯಾರಿಗೂ ಮಾಡಿಲ್ಲ. ನಾವ್ ಎಲ್ಲಾರ್ಗು ಒಂದೇ ತರ ನೋಡ್ಕೊಳ್ತಿದೀವಿ ಮೇಡಮ್. ಅದು ಮಠಾಧೀಶಗಳಾಗಿರ್ಲಿ, ದೇವಸ್ಥಾನ ಅಧಿಕಾರಿಗಳಾಗಿರ್ಲಿ, ಇತರೆ ಜನಗಳಾಗಿ ಎಲ್ಲಾರ್ಗು ನಾವು ಒಂದೇ ಸಮಾನವಾದ ಇದನ್ನ ನಾವು ಮಾಡ್ತಿದೀವಿ. ಸೊ ಖಂಡಿತವಾಗ್ಲೂ ಈ ತರದ್ದು ಯಾವ್ದು ಎಲ್ಲೂ ನಡೆದಿಲ್ಲ ಮೇಡಮ್. ಓಕೆ, ಈಗ ಅವತ್ತು ಅವ್ರು ಬಂದಿದ್ದಾಗ ನೀವು ಅಲ್ಲೇ ಇದ್ರಾ ಶ್ರೀನಿವಾಸ್ ಅವರೇ? ಹೌದು ಮೇಡಮ್, ಹೌದು. ನೀವೇ ಖುದ್ದು ಅವ್ರನ್ನ ಅಟೆಂಡ್ ಮಾಡಿದ್ರಿ ಆ ಸಂದರ್ಭ? ಹೌದು, ನಾನೇ ಕೂತ ಅವ್ರನ್ನ ಅಟೆಂಡ್ ಮಾಡಿ ಅವ್ರಿಗೆ ಬಂದು ಅವ್ರಿಗೆ ಇದನ್ನ ಕೊಟ್ಟು ಅವ್ರ ಹೆಸರು ಹೇಳಿ ಅರ್ಚನೆ ಮಾಡಿ ಮಂಗಳಾರತಿ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನ ಕಲಿಸಿದ ಮೇಲೆ ನಾವು ಉತ್ಸವನ ಹಿಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಅದನ್ನ ವೈಕುಂಠ ದ್ವಾರದಲ್ಲಿ ಇಟ್ಟು ಅಲ್ಲಿ ವೈಕುಂಠ ದ್ವಾರದಲ್ಲಿ ನಾವು ಕೆಲಸ ಮುಗಿಸಿ ನಮ್ಮ ಅಧಿಕಾರಿಗಳು ಹೋದ್ಮೇಲೆ ಆಮೇಲೆ ಬೇರೆಯವ್ರಿಗೆ ಸ್ವಾಮೀಜಿನ ವೈಕುಂಠ ದ್ವಾರದ ಈಚೆ ಕಲಿಸಿದ ಮೇಲೆ ಉತ್ಸವ ಮಾಡಿದ್ವಿ. ಅಂದ್ರೆ ಈಗ ಅವ್ರು ಅವತ್ತೇನಾದ್ರು ಅಸಮಾಧಾನ ತೋರಿದ್ರ ಅಲ್ಲೇ ಏನಾದ್ರು? ಖಂಡಿತ ಇಲ್ಲ ಮೇಡಮ್. ಇದೀಗ ಎಷ್ಟು ದಿನ ಆಯ್ತು ಈ ಘಟನೆ ಆಗಿ? ಹಾಗಾದ್ರೆ ಇನ್ನು ಅದೇ ಇದು ವೈಕುಂಠ ಏಕಾದಶಿ ಹೋದ 23ನೇ ತಾರೀಕು. ಓಕೆ, ಅಂದ್ರೆ ಇಷ್ಟು ದಿನ ಆದ್ಮೇಲೆ ಅವರಿಗೆ ಈ ಮಾತನ್ನ ಹೇಳಿರೋದು? ಅವತ್ತೇನು ಅಸಮಾಧಾನ ತೋರಿಸಿಲ್ಲ ಹಾಗಾದ್ರೆ? ನಂಗೆ ಗೊತ್ತಿಲ್ಲ ಮೇಡಮ್, ಅವ್ರನ್ನೇ ಕೇಳ್ಬೇಕು, ಸ್ವಾಮೀಜಿನೇ ಅದಕ್ಕೆ ಉತ್ತರ ಕೊಡ್ಬೇಕು. ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ ಶ್ರೀನಿವಾಸ್ ಅವರೇ. ಎಸ್, ಇದು ಅರ್ಚಕರ ಒಂದು ಅಭಿಪ್ರಾಯ. ಏನಂದ್ರೆ ಯಾಕೆ ಈ ರೀತಿ ಅವ್ರು ಹೇಳಿದ್ರು ಗೊತ್ತಿಲ್ಲ. ಆ ಥರದ ಯಾವ ಘಟನೆ ಕೂಡ ಆಗಿಲ್ಲ. ನಾವು ಅವರಿಗೆ ಪ್ರತಿ ವರ್ಷ ಸನ್ಮಾನ ಮಾಡೋ ರೀತಿಯಲ್ಲಿ ಸನ್ಮಾನ ಮಾಡಿದ್ದೀವಿ. 7 ವರ್ಷಗಳಿಂದಲೂ ಕೂಡ ಅವ್ರು ಎಲ್ಲಿ ಬಂದು ನಿಲ್ತಾ ಇದ್ರು, ಯಾವ ರೀತಿ ಪೂಜೆ ಸಲ್ಲಿಸ್ತಾ ಇದ್ರು, ಅದೇ ರೀತಿ ಎಲ್ಲವೂ ಕೂಡ ಮಾಡಿದ್ದೀವಿ. ಯಾವ ರೀತಿಯ ಜಾತಿ ರಿಸ್ಟ್ರಿಕ್ಷನ್ ನಮ್ಮ ದೇವಸ್ಥಾನದಲ್ಲಿ ಇಲ್ಲ ಅಂತ ಅವರು ಹೇಳಿದ್ದಾರೆ.